ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಸಿರಂಗ. ಹುಬ್ಬಳ್ಳಿಯಲ್ಲಿ ನಡೆದಂಥ ಲವ್ ಜಿಹಾದ್ ಪ್ರಕರಣ. ಹುಬ್ಬಳ್ಳಿಯ ಫೇಮಸ್ ಜಿಮ್ ಓನರ್ ಸಮೀರ್ ಮುಲ್ಲಾನೇ ಇವತ್ತಿನ ಬಿಗ್ ನ್ಯೂಸ್. ಆತನ ಬಣ್ಣದ ಜೀವನ ಹಿಂದಿರೋ ಕರಾಳ ಸತ್ಯಗಳು ಈಗ ಒಂದೊಂದಾಗಿ ಆಚೆ ಬರ್ತಾ ಇದೆ. ಇದು ಬರೀ ಜಸ್ಟ್ ಲವ್ ಸ್ಟೋರಿ ಅಲ್ಲ, ಇಟ್ಸ್ ಮಚ್ ಮೋರ್ ಡಾರ್ಕರ್ ದೆನ್ ದಟ್. ಬನ್ನಿ ಈ ಹುಬ್ಬಳ್ಳಿ ಲವ್ ಜಿಹಾದ್ ಕೇಸ್ನಲ್ಲಿ ಏನೇನೆಲ್ಲ ನಡೀತು ಅನ್ನೋದನ್ನ ವಿವರವಾಗಿ ನೋಡೋಣ. ಒಬ್ಬ ಅಮಾಯಕ ಹುಡುಗಿ ಈ ಮುಲ್ಲಾ ಸಮೀರ್ನನ್ನು ನಂಬಿ ಸುಮಾರು ಸಲ ಅಬಾರ್ಷನ್ ಮಾಡಿಸ್ಕೊಂಡಿದ್ದಾಳೆ ಅಂದರೆ ಅದನ್ನ ನೀವು ನಂಬಲೇಬೇಕು. ಅಕ್ಕಪಕ್ಕ ನಿಂತ್ಕೊಂಡು ಫೋಟೋ ತೆಕ್ಕೊಂಡು ನನ್ನ ಸಮೀರ ಎಲ್ಲರೂ ಥರ ಅಲ್ಲಪ್ಪ, ನನ್ನ ಸಮೀರನೇ ಡಿಫ್ರೆಂಟ್ ಅಂದ್ಕೊಂಡಿದ್ದ ಹಿಂದೂ ಯುವತಿಯರಿಗೆ ಈಗ ಶಾಕ್ ಕಾದಿದೆ. ಸಮೀರ್ ಮೊಬೈಲ್ನಲ್ಲಿ ಇವಾಗ ಬರೀ ಒಂದು ಹುಡುಗಿ ಫೋಟೋ ವಿಡಿಯೋ ಅಷ್ಟೇ ಅಲ್ಲ, ನೂರಾರು ಹುಡುಗಿಯರ ಫೋಟೋ ಮತ್ತು ವಿಡಿಯೋಗಳು ಈಗ ಪತ್ತೆಯಾಗಿದೆ. ಇಲ್ಲಿ ನಾವು ಒಂದು ಮುಖ್ಯವಾದ ವಿಷಯನ ಯೋಚನೆ ಮಾಡಬೇಕು ಫ್ರೆಂಡ್ಸ್. ನೋಡಿ, ಒಬ್ಬ ಭಿಕ್ಷುಕನಿಗೆ ನಾವು ₹1 ಕೊಡಬೇಕಾದ್ರೂ 100 ಸಲ ಯೋಚನೆ ಮಾಡ್ತೀವಿ. ಈ ₹1 ಇವನು ಒಳ್ಳೆಯದಕ್ಕೆ ಉಪಯೋಗಿಸ್ತಾನ, ಇಲ್ಲ ಎಣ್ಣೆ ಹೊಡಿಯೋದಕ್ಕೆ ಅಥವಾ ಇನ್ನೇದಾದರೂ ಕೆಟ್ಟ ಕೆಲಸಕ್ಕೆ ಉಪಯೋಗಿಸ್ತಾನ ಅಂತ ತಲೆ ಕೆಡಿಸ್ಕೋತೀವಿ. ಆದರೆ ನಮ್ಮ ಜೀವನನ ಇನ್ನೊಬ್ರ ಕೈ ಕೊಡ್ತಿದ್ದೀವಿ ಅಂದಾಗ ನಾವು ಯಾಕೆ ಏನೂ ಯೋಚನೆ ಮಾಡೋದೇ ಇಲ್ಲ? ನಮ್ಮ ಲೈಫು, ನಮ್ಮ ಡಿಗ್ನಿಟಿ ಅಂತ ಬಂದಾಗ ಯಾಕೆ ನಾವು ಕುರುಡರಾಗಿ ಹೋಗ್ತೀವಿ? ಸುಮಾರು ಜನ ಹುಡುಗಿಯರು ಈ ಥರ ಸುಳ್ಳು ಪ್ರೀತಿಯ ಬಲೆಗಳಿಗೆ ಬಿದ್ದು ತಮ್ಮ ಜೀವನವನ್ನೇ ಹಾಳು ಮಾಡ್ಕೋತಾ ಇದ್ದಾರೆ. ಇನ್ನು ಈ ಸಮೀರ್ ಮುಲ್ಲಾನ ಲವ್ ಜಿಹಾದ್ ವಿಚಾರಕ್ಕೆ ಬರೋದಾದರೆ, ಇವರೆಲ್ಲ ಹುಡುಗಿರನ್ನ ಹೇಗೆ ಬಲೆಗೆ ಬೀಳಿಸ್ತಾರೆ ಅನ್ನೋದೇ ಒಂದು ಪ್ರಶ್ನೆ. ಸ್ಮಾರ್ಟ್ ಲುಕ್ಕು, ದುಬಾರಿ ಬೈಕು, ಬಾಲಿವುಡ್ ಸ್ಟೈಲ್ ಹೇರ್ ಸ್ಟೈಲು ಇಷ್ಟಿದ್ರೆ ಸಾಕು, ನಮ್ಮ ಯುವತಿಯರು ಸುಲಭವಾಗಿ ಇಂಪ್ರೆಸ್ ಆಗೋಗ್ತಾರೆ. ದ ಕೇರಳ ಸ್ಟೋರಿ ಕೇವಲ ಸಿನಿಮಾ ಅಂದ್ಕೊಂಡವರಿಗೆ ಈಗ ಹುಬ್ಬಳ್ಳಿಯ ಈ ಕೇಸು ಕಣ್ಣೆದುರುಗಳೇ ಸಾಕ್ಷಿ. ಬರೀ ಕೇರಳ ಸ್ಟೋರಿ ಯಾಕೆ, ಹೋದ ವರ್ಷ ಉತ್ತರ ಪ್ರದೇಶದಲ್ಲಿ ಚೆಂಗೂರ್ ಬಾಬಾ ಅನ್ನೋನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದರು. ಈ ಚೆಂಗೂರ್ ಬಾಬಾ ಎಷ್ಟು ದೊಡ್ಡ ಲವ್ ಜಿಹಾದ್ ಜಾಲವನ್ನೇ ನಡೆಸ್ತಿದ್ದ ಅಂತಂದರೆ, ನಮ್ಮ ಹಿಂದೂ ಧರ್ಮದಲ್ಲಿರೋ ಜಾತಿಗಳಿಗೆ ಒಂದೊಂದು ರೇಟನ್ನು ಫಿಕ್ಸ್ ಮಾಡಿದ್ದ. ಒಂದೊಂದು ಜಾತಿ ಹುಡುಗಿಗೆ ಒಂದೊಂದು ರೇಟು, 5 ಲಕ್ಷ 10 ಲಕ್ಷ ಈ ಥರ ಒಂದು ದೊಡ್ಡ ಜಾಲವನ್ನೇ ನಡೆಸ್ತಾ ಇದ್ದ. ಅದೆಲ್ಲ ನಮ್ಮ ಕಣ್ಮುಂದೆ ಉದಾಹರಣೆಗಳಿವೆ. ಆದರೂ ನಾವ್ಯಾರೂ ಬುದ್ಧಿನೇ ಕಲಿಯಲ್ಲ. ಇವರೆಲ್ಲ ಎಷ್ಟು ನೀಟಾಗಿ ಹುಡುಗಿರನ್ನ ಟ್ರ್ಯಾಪ್ ಮಾಡ್ತಾರೆ ಅಂತಂದರೆ, ಅವ್ರ ಅಕ್ಕನೋ ತಂಗಿನೋ ಅವ್ರ ಫ್ರೆಂಡ್ಸಿಂದ ಈ ಹುಡುಗಿರನ್ನ ಪರಿಚಯ ಮಾಡ್ಕೋತಾರೆ. ಪರಿಚಯ ಮಾಡ್ಕೊಂಡಾದ್ಮೇಲೆ ಲವ್ವನ್ನು ಬಳೆಗೆ ಬೀಳಿಸ್ತಾರೆ. ಅದಾದಮೇಲೆ ಪರ್ಸ್ನಲ್ ವೀಡಿಯೋನ ಮಾಡಿಕೊಂಡು ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರುವಾಗ್ತಾರೆ. ಒಂದು ಸಲ ಇವ್ರ ಪರ್ಸ್ನಲ್ ವೀಡಿಯೋ ಅವ್ರ ಕೈಗೆ ಸಿಕ್ಕಿದ್ರೆ ಸಾಕು, ಅವ್ರನ್ನ ಹೇಗೆ ಬೇಕಾದ್ರೂ ಆಟಾಡಿಸ್ಬೋದು ಅಂತ ಇವ್ರ ಲೆಕ್ಕಾಚಾರ. ಇನ್ನು ಈ ಸಮೀರ್ ಮುಲ್ಲಾನ ಫ್ಯಾಮಿಲಿ ತಗ್ಲಾಕೊಂಡ್ರೆ ಯಾರಿಗೂ ಕೂಡ ಅನುಮಾನ ಬರಬಾರ್ದಲ್ಲ, ಅದಕ್ಕೆ ಅವ್ರ ಮನೆಯಲ್ಲಿ ಹಿಂದೂ ದೇವರ ಫೋಟೋ ಇಟ್ಕೊಂಡು ನಮ್ಮದು ಸಾಮರಸ್ಯದ ಫ್ಯಾಮಿಲಿ, ನಮ್ಮದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾಟಕ ಆಡ್ತಾಯಿದ್ದಾರೆ ಇವಾಗ. ಆಮೇಲೆ ಈಗ ಈ ಸಮೀರು ಲೈವಿಗೆ ಬಂದು ತುಂಬ ಅಮಾಯಕನ ಥರ ನಾಟಕ ಮಾಡ್ತಾಯಿದ್ದಾನೆ. ಹಾಗೆ ಅವನ ಫೋನೆಲ್ಲ ತೋರಿಸಿ ನನ್ನ ಮೊಬೈಲಲ್ಲಿ ಯಾವುದೇ ಥರದ ವೀಡಿಯೋನೂ ಇಲ್ಲ ಅಂತ ತೋರಿಸ್ತಾ ಇದ್ದಾನೆ. ಅದಕ್ಕೆ ತುಂಬ ಜನ ಕಮೆಂಟ್ನಲ್ಲಿ ಈ ಸಮೀರ್ ಮುಲ್ಲಾನಿಗೆ ಏನು ಪಾಠ ಮಾಡ್ತಿದ್ದಾರೆ ಅಂತಂದರೆ, ಅಪ್ಪ ಸಮೀರ್ ಮುಲ್ಲಾ, ನೀನು ಯಾವ ವಿಡಿಯೋ ಡಿಲೀಟ್ ಮಾಡಿದ್ರೂ ಪೊಲೀಸವರು ಅದನ್ನು ರಿಕವರಿ ಮಾಡೇ ಮಾಡ್ತಾರೆ. ಯಾಕಂದರೆ ಟೆಕ್ನಾಲಜಿ ಅಷ್ಟು ಮುಂದೆ ಇದೆ. ನಿನ್ನ ಅಸಲಿ ಬಣ್ಣನ ಪೊಲೀಸ್ ಸ್ಟೇಷನಲ್ಲಿ ಬಯಲು ಮಾಡೇ ಮಾಡ್ತಾರೆ ಅಂತ ತುಂಬ ಜನ ಕಮೆಂಟ್ ಹಾಕ್ತಿದ್ದಾರೆ. ಬರೀ ಸಮೀರ್ ಅಷ್ಟೇ ಅಲ್ಲ, ಇವನು ಜಿಮ್ಮಲ್ಲಿ ಇನ್ನೊಬ್ಬ ಕೆಲಸ ಮಾಡ್ತಿದ್ದ ಮುಫೀಜ್ ಅನ್ನೋನು, ಅವನ ಮೇಲೂ ಕೂಡ ಇವಾಗ ರೇಪ್ ಕೇಸ್ ಬುಕ್ ಆಗಿದೆ. ಈ ಮುಫೀಜ್ ಅನ್ನೋನು ಕೂಡ ಲವ್ವನ್ನು ನಾಟಕ ಆಡಿ ಒಂದು ಹುಡುಗಿಗೆ ಮೋಸ ಮಾಡಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಂಥ ಸುಮಾರು ಸಮೀರ್ಗಳು, ಇಂಥ ಸುಮಾರು ಮುಫೀಜ್ಗಳು ಜಿಮ್ ಹೆಸರಲ್ಲಿ ಎಲ್ಲೆಲ್ಲಿ ಔತ್ಕೊಂಡು ಕೂತಿದ್ದಾರೆ ಅನ್ನೋದೇ ಯಕ್ಷ ಪ್ರಶ್ನೆ. ನನ್ನೊಂದು ಪ್ರಶ್ನೆ, ಈ ಲವ್ ಜಿಹಾದ್ ಬಲೆಗೆ ಬೀಳೋರಿಗೆ ಲವ್ ಮಾಡೋವಾಗ ಯಾರ್ದೂ ನೆನಪಾಗಲ್ಲ, ಅವ್ರ ವಿಡಿಯೋ ಆಗೋವಾಗ್ಲೂ ಯಾರ್ದು ಕೂಡ ನೆನಪಾಗಲ್ಲ. ಆದರೆ ನಾನು ಈ ಲವ್ ಜಿಹಾದನ್ನು ಬಲೆಗೆ ಬಿದ್ದಿದ್ದೀನಿ, ಈ ಟ್ರ್ಯಾಪಿಗೆ ಸಿಗಾಕೊಂಡಿದ್ದೀನಿ ಅಂತ ಗೊತ್ತಾದಾಗ ಮಾತ್ರ ಹಿಂದೂ ಸಂಘಟನೆಗಳು, ಬಜರಂಗ ದಳಗಳು ಅವಾಗ ಮಾತ್ರ ನೆನಪಾಗದ. ನಾನು ಹೇಳೋದಿಷ್ಟೇ, ಸುಲಭವಾಗಿ ಯಾರನ್ನೋ ನಂಬಕ್ಕೆ ಮುಂಚೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಭವಿಷ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಈ ಥರ ಲವ್ ಜಿಹಾದ್ ಜಾಲಕ್ಕೆ ಬಿದ್ದು ನೀವು ಬಲಿಯಾಗಕ್ಕೆ ಹೋಗಬೇಡಿ. ಮತ್ತು ಆಗಲೇ ನಾನು ಆ ಭಿಕ್ಷುಕನ ಉದಾಹರಣೆ ಕೊಟ್ಟ ಹಾಗೆ, ನಾವು ನಮ್ಮ ಜೀವನದ ನಿರ್ಧಾರವನ್ನು ತಗೋವಾಗ ಎಲ್ಲಿ ಇಡುತ್ತಾ ಇದ್ದೀವಿ ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಬಿ ಸೇಫ್, ಬಿ ಅಲರ್ಟ್. ಜೈ ಹಿಂದ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.